ಸ್ನೇಹಿತರೆ, ಫ್ರೆಶ್ ಮೀನು ಅಂದರೆ ಯಾರಿಗೆ ಇಷ್ಟ ಇಲ್ಲ ಅಂತ ಹೇಳಿ. ಆದರೆ ಅದನ್ನು ಹಿಡಿಲಿಕ್ಕೆ ಎಷ್ಟು ಕಷ್ಟ ಉಂಟಂತ ಹೇಳಿ ನೋಡಲಿಕ್ಕೆ ಇದನ್ನು ಹಿಡಿದವ್ರ ಹತ್ರ ಮಾತಾಡಿ ನೋಡುವ ಬನ್ನಿ. ಗಾಳಿಯಲ್ಲಿ, ಮಳೆಯಲ್ಲಿ, ಸಮುದ್ರದ ಮಧ್ಯೆ ಎಲ್ಲ ಹೋಗಿ ಇವರು ಮೀನನ್ನು ಹಿಡಿಯುವ ಎಕ್ಸ್ಪೀರಿಯನ್ಸನ್ನು ಕೇಳುವ. ಇದು ಹಿಡಿದ್ದು ನೀವು? ಹೌದಾ, ಎಲ್ಲಿ ಹಿಡಿದ್ದು? ಇದು ಇಲ್ಲೇ ಇಲ್ಲೇ ಒಳಗೆ ಇರ್ತದೆ. ನೀವು ಡೈಲಿ ಹಿಡಿದ್ರಾ? ಇಲ್ಲ, ಅಪರೂಪ ಬರೋ ಒಂದು 2-3 ದಿನಕ್ಕೆ ನೀವು ಎಲ್ಲಿಂದ ಬಂದಿದ್ದು? ಉಪ್ಪುನಿಂದ ಬಂದದ್ದು. ಉಪ್ಪದಿಂದ ಬಂದ? ಯಾವ ಮೀನು ಸರ್ ಇದು? ಇದು ಕಳಿಸು, ಒಳ್ಳೆ ಮೀನಾ? ಒಳ್ಳೆ ಮೀನು ಕಳಿಸು. ನೀವು ಎಷ್ಟು ಗಂಟೆಗೆ ಬಂದು ಹಿಡಿದು? ಒಂದು 7 ಗಂಟೆಗೆ, 7-7:30 ಬಂದಿತ್ತು. ಎಷ್ಟು ಗಂಟೆ ತನಕ ಹಿಡಿತೀರಿ? ಇದು ನೀರು ಬರೋ ತನಕ ಇಡೋದು. ಈಗ ನೀರು ಎಷ್ಟು ಗಂಟೆ ಬರುತ್ತೆ? ಹಾಂ, ನೀರು ಎಷ್ಟು ಗಂಟೆಗೆ ಬರುತ್ತೆ? ನೀರೀಗ 9:30 ಬರುತ್ತೆ ನೀರು. ಹೌದಾ? ಸರಿ, 10 ಗಂಟೆಗೆ ಬರ್ತದೆ. ನೀವು ಡೈಲಿ ಹಿಡೋದಿಲ್ಲ? ಡೈಲಿ ಹಿಡಿತು, ಈಗ ಮಳೆಗಾಲದಲ್ಲಿ ಮಾತ್ರ. ಈಗ ದೋಣಿ ಹೋಗ್ತಾನೆ ಈಗ ಜನಪದ. ನೀವು ದೋಣಿಯಲ್ಲಿ ಹಿಡುದಾ ಇಲ್ಲ ಗಾಳ ಹಾಕಿ ಹಿಡುದಾ? ಇದು ಬಲೆ ಹಾಕಿ ಇಳ್ಕೊಂಡು ಇಡೋದು. ಈಗ ಬಾಳ ಬಾಳ ಬಲೆ ಹಾಕಿ ಇಳ್ಕೊಂಡು ಇಡೋದು ನೀರಲ್ಲಿ. ನೀರಲ್ಲಿ ಇಳಿದು ಹಿಡುದಾ? ಕಷ್ಟ ಉಂಟಲ್ಲ? ಹೌದು. ನೀವು ಅದು ನೀರಲ್ಲಿ ಹಿಡಿದಾಗ ದೋಣಿ ತಗೊಂಡು ಹೋಗ್ತೀರಾ? ದೋಣಿ ತಗೊಂಡು ಒಮ್ಮೊಮ್ಮೆ ಹೋಗ್ತೀವಿ, ಇಲ್ಲಾದ್ರೆ ಇಳ್ಕೊಂಡು ಹೋಗ್ತೀವಿ. ನಿಮ್ಗೆ ಈಜಿಲಿ ಬರ್ತದ ಸರ್? ಇಳಿಲಿಕ್ಕೆ ಬರ್ಲಿಕ್ಕೆ ನೀವು ಒಳ್ಳೆ ಬರ್ತದ? ದೋಣಿ ಹೋಗುದಲ್ಲ ಹಾ. ಸರ್, ಇಳಿಲಿಕ್ಕೆ ಎಲ್ಲ ಬರ್ತದೆ, ಎಲ್ಲರಿಗೂ ಬರುತ್ತೆ. ದೋಣಿ ನೀವು ಮನೆಯಿಂದ ತಗೊಂಡು ಬರೋದಾ ಇಲ್ಲ ರೆಂಟಿಗೆ ತಗೊಳ್ಳೋದಾ? ಇಲ್ಲ, ನಮ್ದು ದೋಣಿ ಉಂಟು. ನಿಮ್ದು ಓನಾ? ದೋಣಿ ಉಂಟು. ಸೊ ನೀವು ಈಗ ಮೀನ್ ಹಿಡುವವರೆಲ್ಲ ಹಿಡಿತಾರಲ್ಲ, ಹಾ, ಅವರದ್ದೇ ಒಂದೊಂದು ದೋಣಿ ಇರ್ತದ? ಕೆಲವ್ರದ್ದು ಇರುತ್ತೆ, ಕೆಲವ್ರದ್ದು ಇರೋದಿಲ್ಲ. ಇಲ್ದಿದ್ದವ್ರು ಏನ್ ಮಾಡ್ತಾರೆ? ಇದ್ದವ್ರು ಈಗ ಇಳ್ಕೊಂಡೇ ಹೋಗ್ತಾರೆ. ಅಲ್ಲ, ಇಲ್ದಿದ್ದವ್ರು ದೋಣಿ ಯೂಸ್ ಮಾಡಿ ಆಗುದಿಲ್ವಾ? ಆಗತ್ತೆ, ಅವರಿಗೆ ಜೆಲ್ಲಾಕಿ ಹೊತ್ಲಿಗೆಲ್ಲ ಗೊತ್ತಿದ್ರೆ ಹೋಗ್ತಾರೆ, ಇಲ್ಲಾಂದ್ರೆ ಇಲ್ಲ. ದೋಣಿಗೆ ನನ್ಗೆ ರೆಂಟಿಗೆ ಸಿಗ್ತದ? ಸಿಗ್ತದೆ, ಕೊಡ್ತಾರೆ. ಕೆಲವರು ದಿನಕ್ಕೆ ಎಷ್ಟಂತ ಹೇಳಿ ಕೊಡ್ತಾರೆ ಅವರು. ಅದು ಆಪ್ಷನ್ ಉಂಟಾ? ಕೆಲವ್ರು ಕೊಡ್ತಾರೆ, ಕೆಲವ್ರು ಕೊಡಲ್ಲ ಅಷ್ಟು. ತಗೊಳ್ಳೋದಾದ್ರೆ ಹೇಗೆ? ನಮ್ಗೆ ಸ್ವಿಮ್ಮಿಂಗ್ ಬರ್ಬೇಕು ಅದೆಲ್ಲ ರೂಲ್ಸ್ ಉಂಟಾ? ಏನಿಲ್ಲ, ಇಲ್ಲವ್ರವ್ರ ನಾಲ್ಕಲ್ಲಿ ಇರ್ಬೇಕು, ಐಡಿಯಾ ಇರ್ಬೇಕು. ಐಡಿಯಾ ಇರ್ಬೇಕು. ನೀವು ದಿನಕ್ಕೆ ಎಷ್ಟು ಮೀನು ಹಿಡಿತೀರಿ ಸರ್? ಮತ್ತೆ ಎಷ್ಟು ಅಂತ ಹೇಳಿಕ್ಕೆ ಆಗೋದು. ಎಷ್ಟು ಸಿಕ್ಕಿದ್ರು ಸಿಗ್ತಿಲ್ಲ, ತುಂಬಾ ಜಾಸ್ತಿ ಸಿಕ್ಕಿದ್ರು ಸಿಗುತ್ತೆ. ಜಾಸ್ತಿ ಸಿಕ್ಕಿದೆ ಯಾವಾಗ ನಿಮ್ಗೆ? ಜಾಸ್ತಿ ಮೊನ್ನೆಲ್ಲ ಸಿಕ್ಕಿದೆ ಸ್ವಲ್ಪ. ಮಳೆಗಾಲದಲ್ಲಿ ಒಳ್ಳೇದ, ಬೇಸಿಗೆಗಾಲದಲ್ಲಿ ಒಳ್ಳೇದ? ಈಗ ಮಳೆಗಾಲದಲ್ಲ ಈಗ ಮೀನೆಲ್ಲ ಜಾಸ್ತಿ ಸಿಗೋದು, ಬೇಸಿಗೆಗಾಲಕ್ಕೆ ಸ್ವಲ್ಪ ಕಡಿಮೆ. ಮಳೆಗಾಲದಲ್ಲಿ ಸ್ವಲ್ಪ ರಿಸ್ಕ್ ಅಲ್ಲ? ಬೇಸಿಗೆ ಮಳೆಗಾಲದಲ್ಲಿ ಮಳೆ ನಿನ್ನೆ ಮೊನ್ನೆಲ್ಲ ಮಳೆ ಇಲ್ಲ ಆಯ್ತಲ್ಲ. ಈಗ ಮಳೆ ಕೆಂಪು ನೀರು ಬರುತ್ತಲ್ಲ, ಅವಾಗ ಸ್ವಲ್ಪ ತೊಂದರೆ ಆಗುತ್ತೆ ನೀರು. ಕೆಂಪು ನೀರಂದ್ರೆ ಎಂತ? ಇದು ಮಳೆ ನೀರು. ಮಳೆ ನೀರು ಬಂದ್ರೆ ಒಳ್ಳೇದಾ? ಒಳ್ಳೇದೇ. ಮೀನೆಲ್ಲ ಅಂದ್ರೆ ಸಣ್ಣ ಸಣ್ಣ ಹಳ್ಳದಲ್ಲಿ ಇದು ನೀರು ತುಂಬಿ ಎಲ್ಲ ಮೀನು ಹತ್ತುತ್ತೆ. ಈಗ ದೊಡ್ಡ ದೊಡ್ಡ ಹೊಳೆಗೆಲ್ಲ ಹತ್ತ ಬರುತ್ತದೆ, ಅವಾಗೆಲ್ಲ ಮೀನೆಲ್ಲ ಸಿಗ್ತದೆ. ನಿಮ್ಗೆ ಹೆದರಿಕೆ ಆಗುದಿಲ್ಲ ನದಿ ಮಧ್ಯದಲ್ಲಿ ಹೋಗ್ಲಿಕ್ಕೆ? ನಮ್ಗೆ ಅಭ್ಯಾಸ ಉಂಟಲ್ಲ. ಎಷ್ಟು ವರ್ಷದಿಂದ ಮಾಡ್ತಿದ್ರಿ ಸರ್? ನಾವೀಗ ಸಾಧಾರಣ 25-26 ವರ್ಷ ಆಯ್ತು ನಾವು ಮಾಡೋಕ್ಕೆ. ನಮ್ಗೀಗ 34 ಆಗಿದೆ. 25-26 ವರ್ಷ ಮಾತಾಡಿ ನೀರು ಹೋಗ್ಲಿಂದ ಮಾಡ್ತಿದ್ರ? ಸಣ್ಣ ಇರೋದನ್ನ ಮಾಡಿ ತಂದೆಯವರೊಟ್ಟಿಗೆಲ್ಲ ಬರ್ತಾ ಇದ್ದಲ್ಲ, ಅದು ಅಭ್ಯಾಸ ಆಗಿದೆ. ಹೌದಾ? ಈಗ ನೀವು ನೀರಿನ ಬಗ್ಗೆ ಹೇಳಿದ್ರಲ್ಲ, ಕಲರ್ ಯಾವ ಕಲರ್ ಇದ್ರೆ ಒಳ್ಳೇದು ನೀರು? ಇದಿದ್ರು ಒಳ್ಳೇದು, ಯಾವ ಕಲರ್ ಇದ್ರು. ಮೀನ್ ಸಿಕ್ತಿದ್ರೆ ಯಾವ್ದಿದ್ರು ತೊಂದ್ರೆ ಇಲ್ಲ. ಮೀನು ಹತ್ತಿ ಬರ್ಬೇಕಲ್ಲ, ಹತ್ತಿ ಬರ. ಈ ಮಳೆಗಾಲದಲ್ಲಿ ಸಮುದ್ರದ ಮೀನೆಲ್ಲ ಹತ್ತಿ ಬರುತ್ತೆ. ಈಗ ತುಂಬಾ ಇದಾಗಲ್ಲ, ಹೊಳೆಗೆಲ್ಲ ಹತ್ತಿ ಬರುತ್ತೆ. ಅದಕ್ಕೆ ಮಳೆಗಾಲದಲ್ಲಿ ಜಾಸ್ತಿ ಮೀನು ಕಾಣಿಸ್ತದಲ್ಲ? ಹೌದೌದು, ಈಗ ಎಲ್ಲ ಮೀನಿಗೆ ರೇಟ್ ಇರುತ್ತಲ್ಲ ಮಳೆಗಾಲದಲ್ಲೇ, ಅದಕ್ಕೋಸ್ಕರ. ನಿಮ್ಗೆ ನೀರ್ ನೋಡುವಾಗ ಗೊತ್ತಾಗ್ತದ ಮೀನು ಉಂಟಾ ಇಲ್ಲ ಅಂತ? ಇಲ್ಲ, ಈಗ ಕೈದು ಕೆಂಪು ನೀರೆಲ್ಲ ಗೊತ್ತಾಗೋದಿಲ್ಲ. ಒಮ್ಮೊಮ್ಮೆ ಗೊತ್ತಾಗುತ್ತೆ, ಒಮ್ಮೆ ಗೊತ್ತಾಗುತ್ತೆ. ನೀರು ಮೀನು ಓಡ್ಲಿದ್ದು ಎಲ್ಲ ಗೊತ್ತಾಗುತ್ತೆ. ನದಿ ನೋಡಿ ನಿಮ್ಗೆ ಐಡಿಯಾ ಹಿಡಿಬೋದಲ್ಲ? ಗೊತ್ತಾಗ್ತದ? ಗೊತ್ತಾಗುತ್ತೆ ಮೀನೆಲ್ಲ. ಹೈಯೆಸ್ಟ್ ಮೀನ್ ಸಿಗುವ ಏರಿಯಾ ಯಾವುದು? ಇಲ್ಲಿ ಕುಂದಾಪುರಲ್ಲೆಲ್ಲ, ಇಲ್ಲಿ ಅಲ್ಲಿ ಎಲ್ಲ ಕಡೆ ನೀವು ನಾರ್ಮಲ್ ಅಂಗಡಿಗೆ ಹೋದ? ಆನ್ಗಳಿಗೆ ಅವ್ರು ಹೇಳಿದ್ರು ಗಂಗಳಿಂದ ಬಂದ. ಅವರು ಇಲ್ಲಿ ಗಂಗೊಳ್ಳಿ ಅವರು, ಮಧುಗುಡ್ಡಿಯವರು ಅಲ್ಲಿ ಬರ್ತಾರೆ, ಎಲ್ಲ ಇಲ್ಲಿ ಬರ್ತಾರೆ. ಕೆಲವರು ಎಲ್ಲ ಕಡೆ ಬರ್ತಾರೆ ಇಲ್ಲಿ. ಇನ್ನು ತುಂಬಾ ಜನ ಬರೋರು ಇದ್ರು ಈಗ ಇಲ್ಲಿ ಮೀನು ಕೊಡೋರು. ಒಂದು ಆದಿವಾಸಿ ಜನರಿಗೆಲ್ಲ ಒಂದು ಇನ್ಕಮಿಗೆ ಒಂದು ಹೆಲ್ಪ್ ಆಗ್ತದಾ? ತೊಂದ್ರೆ ಇಲ್ಲ, ಈಗ ದಿನ ಖರ್ಚಿಗೆ ಹಿಂಗೆ ಆಗತ್ತಲ್ಲ, ಪೆಟ್ರೋಲ್ ಖರ್ಚು ಅದು ಇದೆಲ್ಲ ಹೋಗುತ್ತೆ. ತುಂಬಾ ಕಷ್ಟಪಡ್ಬೇಕು. ಈಗ ಒಂದು ಪೆಟ್ರೋಲ್ ಈಗ ಅಲ್ಲಿಂದ 150 ರೂಪಾಯಿ ಬೇಕು. ಒಮ್ಮೆ ಆಗುತ್ತೆ, ಒಮ್ಮೆ ಅಂತ ಸಿಗುವುದಿಲ್ಲ, ಖಾಲಿ ಹೋಗುದೆಲ್ಲ ಇರುತ್ತೆ. ಒಂದು ಪರ್ಮನೆಂಟ್ ಏನ್ ಕೆಲಸ ಸರ್? ನಾವು ದೋಣಿ ಹೋಗುದು. ದೋಣಿ ಹೋಗಿ ಏನ್ ಮಾಡ್ತೀರಾ? ದೋಣಿಗೆ ನಮ್ದು ಇದು ನಡದೋಣಿ, ನಡದೋಣಿ ದೊಡ್ಡ ದೋಣಿ ಉಂಟಲ್ಲ, ಅದು ಅದರಲ್ಲಿ ಹೋಗುದು. ಅಂದ್ರೆ ಅದು ಡೈಲಿ ಹೋಗಿ ಡೈಲಿ ಬರ್ತದೆ ಸಮುದ್ರದಲ್ಲಿ. ಈಗ ದೂರ ಆಗುತ್ತೆ, ಈಗ 28-29 ಈಗ 3 ತಿಂಗಳೆಲ್ಲ ಹೋಗಿ ಸೀಸನ್ ಶುರು ಆಗುತ್ತೆ ಈಗ ಹೋಗ್ಲಿಕ್ಕೆ. ಎಲ್ಲ ಸಮುದ್ರ ಪೂಜೆ ಎಲ್ಲ ಮಾಡಿ ಹೋಗ್ಬೇಕಲ್ಲ. ನೀವು ಪ್ರೊಫೆಷನಲ್ ಮೀನುಗಾರ? ಮೀನುಗಾರ. ಹೌದಾ?
ನೀವು ಸಮುದ್ರಕ್ಕೆ ನಾರ್ಮಲಿ ಹೋಗುದಾ? ನೋಡ್ಬೋದು, ನಮ್ದು ಫಿಶರ್ಮನ್ ಕಾರ್ಡ್ ಎಲ್ಲ ಉಂಟು, ಹೌದಾ? ಎಲ್ಲ ಕಾರ್ಡ್ ಉಂಟು. ಸೊ ಅದು ಅಲ್ಲಿ ಅವರೇ ಈಗ ನೀವು ನಮ್ಗಿಲ್ಲ ಒಟ್ಟಿಂದ ಆಲ್ರೌಂಡ್ ಎಲ್ಲ ಇದೆ, ಮೀನುಗಾರಿಕೆ ಕಾರ್ಡ್ ಉಂಟು ಎಲ್ಲದು. ಅದು ಎಲ್ಲ ಕಾರ್ಡ್, ID ಕಾರ್ಡ್ ಎಲ್ಲ ಉಂಟು ಮೀನುಗಾರರು. ಮತ್ತೆ ಈಗ ಸಮುದ್ರಕ್ಕೆ ಈ ಟೈಮಲ್ಲಿ ಹೋಗ್ಬೋದಾ ಹೋಗ್ಬಾರ್ದಾ? ಈಗ ಹೋಗ್ಲಿಕ್ಕಿಲ್ಲ, ಈಗ ನೆಕ್ಸ್ಟ್ ತಿಂಗಳಲ್ಲಿ ಹೋಗ್ಬೋದು. ಈಗ ಸಮುದ್ರ ಪೂಜೆ ಆದ್ಮೇಲೆ ಹೋಗ್ಬೋದು. ಅಂದ್ರೆ ಒಂದು ಯಾವ ಟೈಮಿಂದ ಯಾವ ಟೈಮ್ ವರೆಗೆ ಹೋಗ್ಲಿಕ್ಕೆ ಇಲ್ಲ? ಇದು ಎರಡು ತಿಂಗಳಾಯ್ತಲ್ಲ ಈಗ ಹೋಗಿದ್ದೆ, ಹೋಗ್ಲಿಲ್ಲ ರಜೆಯಲ್ಲಿ. ಇನ್ನು ಈ ತಿಂಗಳಲ್ಲಿ ಈಗ ಸಮುದ್ರ ಪೂಜೆ ಇವತ್ತು ಆಗ್ತಿದೆ, ಇವತ್ತು 17 ಅಲ್ಲ, 17 ಇವತ್ತು ಸಮುದ್ರ ಪೂಜೆ ಆಗಿದೆ. ಸಮುದ್ರ ಪೂಜೆ ಆಗಿ ನಾಡದಿಂದ ಹೋಗ್ಬೋದು, ಎಲ್ಲ ಯಾರು ಬೇಕಾದ್ರೂ ಹೋಗ್ಬೋದು. ಅದು ನೋಡ್ಬೇಕು, ವಾತಾವರಣ ನೋಡ್ಬೇಕು, ಗಾಳಿ ಮಳೆ ಇದೆಲ್ಲ ಒಟ್ಟು ನೋಡ್ಕೊಂಡು ಹೋಗ್ಬೇಕು. ಸಮುದ್ರಕ್ಕೆ ಹೋಗ್ಬಾರ್ದು ಅಂತ ಹೇಳಿ ಡಿಸೈಡ್ ಮಾಡುವವ್ರು ಯಾರು? ಅದು ನಮ್ದು ಕಮಿಟಿ ಉಂಟು, ಅಲ್ಲಿ ಹೇಳ್ತಾರೆ, ಗೊತ್ತಾಗತ್ತೆ. ಮಳೆಗಾಲದಲ್ಲಿ ಹೋಗ್ಬಾರ್ದು, ಅಂದ್ರೆ ಇಂಥ ಜೂನಲ್ಲಿ ಅಂತ ಇರುತ್ತದೆ. ಅಂದ್ರೆ ಹವಾಮಾನ ಇಲಾಖೆಯವರು ಹೇಳಿದ ಹಾಗೆ ನೀವು ಫಾಲೋ ಮಾಡುದಾ? ಗೌರ್ಮೆಂಟ್ ಇಂದ ಏನ್ ಹೆಲ್ಪ್ ಬೇಕಾಗ್ತದೆ ನಿಮ್ಗೆ? ಗೌರ್ಮೆಂಟಿಂದ ಹೆಲ್ಪ್ ತುಂಬ ಬೇಕು. ಎಲ್ಲ ಅಧಿಕಾರಿಗಳೆಲ್ಲ ಇರ್ತಾರಲ್ಲ, ಹೇಳ್ತಾರೆ ಅಲ್ಲಿ ನಮ್ಮ ಸಂಘ ಸಂಸ್ಥೆಯಿಂದ. ಅವರ ರೂಲ್ಸ್ ಹೆಂಗೆ ಹೇಳ್ತಾರೆ ಹಾಗೆ ನಾವು ನಡ್ಕೊಂಡು ಹೋಗ್ಬೇಕು. So, ಈ ವಿಡಿಯೋ ಮುಖಾಂತರ ಸರ್ಕಾರದವ್ರಿಗೆ ಏನ್ ಹೇಳ್ತೀರಾ ನೀವು? ಸರ್ಕಾರದವರಿಗೆ ಏನಾದ್ರು ಹೆಲ್ಪ್ ಏನಾದ್ರು ಬೇಕಿದ್ರೆ ನಿಮ್ಗೆ? ಹೆಲ್ಪ್ ಇದು ಈಗ ಸಿಮೆಂಟ್ ರೇಟ್ ಜಾಸ್ತಿ ಆಗಿದೆ ಅಲ್ಲ, ಭಾರಿ ಕಷ್ಟ ಉಂಟು ಈಗ. ಇನ್ನು ಅದೇ ಈಗ ಸಿಮೆಂಟ್ ರೇಟ್ ಜಾಸ್ತಿ ಉಂಟಲ್ಲ, ಹೋಗ್ಲಿಕ್ಕೆ ತುಂಬ ಕಷ್ಟ. ಕೆಲವು ದೋಣಿಯವರೆಲ್ಲ ಸಣ್ಣ ದೋಣಿಯವರೆಲ್ಲ ಏನಿಲ್ಲ, ಅದರಿಂದ ಜೀವನ ಸಾಗ್ತದೆ. ತುಂಬ ಕಷ್ಟದಲ್ಲಿದ್ದಾರೆ ಈಗ. ಕೆಲವರು ಸಿಮೆಂಟ್ ತುಂಬಿಸ್ಕೊಳ್ಳಿಲ್ಲ, ಕೆಲವರು ತುಂಬಿಸ್ಕೊಂಡಿದ್ರು ಸ್ವಲ್ಪ ಲಾಸ್ಟಿಗೆ ಕಡಿಮೆ ರೇಟಿಗೆ ಇದಿರುವಾಗಲ್ಲ, ಅದರಲ್ಲೇ ಹೋಗೋದು. ಅದು ಖಾಲಿ ಆದರೆ ಏನು ಹೋಗ್ಲಿಕ್ಕೆ ಆಗೋದಿಲ್ಲ, ಏನು ಮಾಡ್ತಾರೆ. ಈಗ ಒಂದು ಲೀಟ್ರಿಗೆ 120, ಈಗ 140 ಆಗ್ತಿದೆ. ಕಡಿಮೆ ಆದರೆ ಒಳ್ಳೇದು. ಅದು ಸಿಮೆಂಟ್ ಮತ್ತೆ ಸೌಲಭ್ಯ, ಮೀನುಗಾರಿಕೆ ಒಳ್ಳೆ ಸೌಲಭ್ಯ ಎಲ್ಲ ಸಿಕ್ಕಿದ್ರೆ ಮತ್ತೆ ಒಳ್ಳೆಯದು. ಹಾಗೆ ಸರಿ ಸರ್, ನಿಮ್ಮ ಹೆಸರು? ಮಂಜುನಾಥ್ ಸರ್. ಒಂದು